ನಮಸ್ಕಾರ ವೀಕ್ಷಕರೇ, ಇದು ಕನ್ನಡಿಗರ ಕಣ್ಮಣಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ರೋಸ್ಲಿನ್. ಯಳಂದೂರು ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ವೈದ್ಯರ ಜೊತೆ ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿದರು. ನಂತರ ರಾಜ್ಯ ಯೋಜನಾ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಮಾತನಾಡಿ, ಯಳಂದೂರು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು, ಸ್ವಚ್ಛತಾ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಆಸ್ಪತ್ರೆಗೆ ಬರುವ ರೋಗಿಗಳೊಂದಿಗೆ ವೈದ್ಯರು ಸೌಜನ್ಯದಿಂದ ವರ್ತಿಸಿ ಆಸ್ಪತ್ರೆಯಲ್ಲಿ ಔಷಧಗಳನ್ನು ರೋಗಿಗಳಿಗೆ ಸಮರ್ಪಕವಾಗಿ ಒದಗಿಸಬೇಕು. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಬೇಕು. ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವರನ್ನು ಗೌರವದಿಂದ ಕಾಣಬೇಕು. ತುರ್ತು ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಡಬೇಕು. ವೈದ್ಯರು ರೋಗಿಗಳಿಗೆ ಸರ್ವಿಸ್ ನೀಡಲು ಸಹಕರಿಸಬೇಕು. ಕೆಲವು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಯಳಂದೂರು ಪಟ್ಟಣದಲ್ಲಿ ಆಸ್ಪತ್ರೆಯನ್ನು 100 ಹಾಸಿಗೆ ಕಟ್ಟಡದ ಕೆಲಸ ಆಗಬೇಕು. ಹಾಗಾಗಿ ಎಲ್ಲ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ವೈದ್ಯರ ಜೊತೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ರಾಜೇಶ್ವರಿ, ಡಿಎಚ್ಒ ವಿಶ್ವೇಶ್ವರಯ್ಯ, ಟಿಎಚ್ಒ ಮಂಜುನಾಥ್, ಆಡಳಿತ ಅಧಿಕಾರಿ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ಶಶಿರೇಖಾ, ಆಶಾ ಕಾರ್ಯಕರ್ತೆಯರು, ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ವೈದ್ಯರು ಹಾಜರಿದ್ದರು. ಅಲ್ಲಿವರೆಗೂ ಈಗ ಎಲ್ಲ ಎಕ್ಸೆಪ್ಟ್ ಅವರ ಫಿಸಿಷಿಯನ್ ಮುಂದೆ ಬಿಟ್ಟು ಎಲ್ಲ ಇದೆ. ಅದೊಂದು ವೇಕೆನ್ಸಿ ನಮ್ಮ ಫಿಸಿಷಿಯನ್, ಅನಸ್ಥಿಷಿಯಾ ಮತ್ತು ಈ ಸ್ಕ್ಯಾನಿಂಗ್ ಡಾಕ್ಟ್ರು ಕೊರತೆ ಈ ರಾಜ್ಯವ್ಯಾಪಿ ಇಲ್ಲೂ ಇದೆ. ಅದಕ್ಕೆ ನಮ್ಗೆ ಪ್ರಯತ್ನ ಮಾಡ್ತಿದ್ದೀವಿ. ಅದೊಂದು ಬಂದರೆ ಎಲ್ಲ ಕಂಪ್ಲೀಟ್ ಹಾಸ್ಪಿಟ್ಲ್ ಆಗ್ತದೆ. ಏನು ಸರ್ವಿಸ್ ಇಲ್ಲಿ ಪ್ರಾಬ್ಲಮ್ ಇದೆಯಪ್ಪ ನಿಮಗೆ? ಬೆಡ್ ಸಮಸ್ಯೆ ಓಕೆ. ಅಡ್ಮಿಷನ್ ಎಷ್ಟಿದೆ? ಎಷ್ಟಿರುತ್ತೆ? ಯಾವ್ದನ್ನ ಪೇಷಂಟ್ ಬೆಡ್ ಸಿಗಲ್ಲ ಅಂತ ಕಳಿಸ್ತಾ ಇದ್ದೀರಾ? ಬೆಡ್ ಒಂದು ಅದು ಎಮರ್ಜೆನ್ಸಿ ಆಯ್ತು ಸರ್. ಇನ್ನೇನು ನಿಮಗೆ ಸರ್ ಕೇಂದ್ರ ಸ್ಥಾನದಲ್ಲಿ ನೈಟ್ ವೇಳೆ ಡ್ಯೂಟಿ 4 hours ಡಾಕ್ಟರ್ ಇದ್ದೇ ಇರ್ತಾರೆ. ಮೊದಲೆಲ್ಲ ಇದ್ದಲ್ಲ ಡಾಕ್ಟರ್ಗಳು ಇಲ್ಲಿ ಇರಲ್ಲ ಸರ್. ಕ್ವಾರ್ಟರ್ಸ್ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರಂಗ್ ಮಾಡಿದ್ದಾರೆ. ಇಲ್ಲಿ ಯಾರು ಇರಲ್ಲ. ನೈಟ್ ಟೈಮ್ ಡಾಕ್ಟರ್ ಯಾರು ಇರಲ್ಲ. ಕೆಲವು ಟೈಮಲ್ಲಿ ಇರಲ್ಲ. 24 hours ಒಬ್ಬರಂತೂ ಇರಲೇಬೇಕು. ಕೆಲವು ಟೈಮಲ್ಲಿ ಇರಲ್ಲ ಸರ್. ಕೆಲವು ಟೈಮಲ್ಲಿ ನಮ್ಮ ಸಿಸ್ಟರ್ ಬಂದಲ್ಲಿ 24 ಗಂಟೆ ಯಾವ್ದನ ಮುಂದೆ ಬಮ್ಮ 24 ಗಂಟೆ ಯಾವಾಗನ ಡಾಕ್ಟರ್ ಇರೋ ಸಿಚುವೇಶನ್ ಇದೆಯಾ? ಯಾರು ಒಬ್ರು ಎಂಟಿ ಇರ್ತಾರೆ, ಆಪ್ತಮಲ ಒಬ್ರು 24 ಗಂಟೆ ಡಾಕ್ಟರ್ ಇದ್ದೇ ಇರ್ತಾರೆ. ನಾನು ಹಚ್ಕೊಂಡು ಊಟಕ್ಕೆ ಹೋದಾಗ ನೀವು ಅಂಥವ್ರು ಬಂದಾಗ ಹೇಳ್ಬೇಕಾಗ್ತದೆ, ಮನವರಿಕೆ ಮಾಡಬೇಕು, ಇಲ್ಲಿದೆ ಸರ್ ಬರ್ತಾರೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಡಾಕ್ಟರ್ 24 ಗಂಟೆ ಆಯ್ತು ಸರ್, ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಇರ್ತಾರೆ ಸರ್. ಓಕೆ, ಅವ್ರು ಏನು ಮಾಡ್ತಾರೆ ಅಂದ್ರೆ ಹೆಚ್ಚು ಇಲ್ಲಿ ಟ್ರೈನಿಂಗ್ ಡಾಕ್ಟರ್ ಇರ್ತಾರೆ. ಇಲ್ಲ, ಟ್ರೈನಿಂಗ್ ಡಾಕ್ಟರ್ ಯಾರು ಇರ್ತಾರೆ. ಅವರು ಸಣ್ಣ ಮಾಡ್ತಾರೆ. ಈಗ ಸೀನಿಯರ್ಗಳಾರು ಇರ್ತಾರೆ, ಅವರು ಇಲ್ಲೇ ಹ್ಯಾಂಡಲ್ ಮಾಡ್ತಾರೆ ಸರ್. ಅವ್ರು ಸಣ್ಣ ಪುಟ್ಟನ್ನು ಕೂಡ ಅವರು ಚಾಮರಾಜನಗರ ಕಳಿಸ್ತಾರೆ. ಶ್ರೀ ಕಾಳಿಕಾದೇವಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಸಾಂಬಯ್ಯ ಆಚಾರ್ಯ ನಿರ್ಮಾಣದ ಆರಂಭ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಜುನಾಥ್ ಬಡಿಗೇರ್ ಮೊದಲ ಬಾರಿಗೆ ನಿರ್ದೇಶಿಸಿ ನಾಯಕರಾಗಿ ನಟಿಸಿರುವ ಚಿತ್ರ ಆರಂಭ. ಶ್ರೀ ಕಾಳಿಕಾದೇವಿ ಪ್ರೊಡಕ್ಷನ್ಸ್ನ ಬ್ಯಾನರ್ ಅಡಿಯಲ್ಲಿ ಸಾಂಬಯ್ಯ ಆಚಾರ್ಯ ನಿರ್ಮಾಣದ ಆರಂಭ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಿರ್ದೇಶಕರು ಮಾತನಾಡಿ, ಕೆಲವು ಸಿನಿಮಾಗಳಲ್ಲಿ ನಿರ್ದೇಶನ, ಛಾಯಾಗ್ರಹಣ ತಂಡದಲ್ಲಿ ಕೆಲಸ ಮಾಡಿ ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದೇನೆ. ಇದು ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ಕಥೆ. ಪಕ್ಷಿಗಳ ರಕ್ಷಣೆಗಾಗಿ ಹೋರಾಡುತ್ತಿದ್ದ ಯುವತಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆಯಾಗುತ್ತದೆ. ಈ ಕೊಲೆಯ ಪ್ರತಿಕಾರಕ್ಕೆ 2 ಯುವಕರು ಮುಂದಾಗುತ್ತಾರೆ. ಅವರ ಹೋರಾಟಕ್ಕೆ ಜಯ ಸಿಗುತ್ತಾ ಎಂಬುದರ ಸುತ್ತ ಚಿತ್ರದ ಕಥೆ ಸಾಗುತ್ತದೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ನಿಶ್ಚಿತಾ ಶೆಟ್ಟಿ ನಟಿಸಿದ್ದು, ಜಗನ್ನಾಥ ದಾಸರು ಬಳಿಕ ನಟಿಸುತ್ತಿರುವ 2ನೇ ಚಿತ್ರವಿದು. 2ನೇ ನಾಯಕನಾಗಿ ಪೃಥ್ವಿರಾಜ್ ಅಭಿನಯಿಸಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಗಣೇಶ್ ರಾವ್ ನಟಿಸಿದ್ದು, ಇದುವರೆಗೆ 310 ಸಿನಿಮಾಗಳಲ್ಲಿ ನಟಿಸಿದ್ದೇನೆ. ಕುಮಾರ್ ಬೋರಕನವರ್, ರಜತಾದ್ರಿ ಪ್ರಶಾಂತಂ, ಪ್ರಿಯಾಂಕಾ, ಕಾಳಚಾರಿ, ಪ್ರಭು ಹಿರೇಮಠ್ ಪ್ರಮುಖ ತಾರಾಗಣದಲ್ಲಿದ್ದಾರೆ. ಈ ಚಿತ್ರದಲ್ಲಿ ಛಾಯಾಗ್ರಹಣ ಮುಂಜಾನೆ ಮಂಜು, ಸಂಗೀತ ಅಲೆಕ್ಸಾ ಮಾಡಿದ್ದು, ಸಂಕಲನ ಆಚಾರ್ಯ ಗುರು ಮಾಡಿದ್ದು, ಚಿತ್ರವನ್ನು ಜುಲೈನಲ್ಲಿ ಬಿಡುಗಡೆ ಮಾಡಲು ಸಕಲ ಸಿದ್ಧತೆಯನ್ನು ಚಿತ್ರತಂಡ ಮಾಡಿಕೊಳ್ಳುತ್ತಿದೆ. ವಿದ್ಯುತ್ ದರ ಏರಿಕೆ ವಿರುದ್ಧ ಶರಣಬಸಪ್ಪ ಮಾಮಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
10 HP-ಗಿಂತ ಕಡಿಮೆ ಇರುವ ಎಲ್ಲ ಕೃಷಿ ಪಂಪ್ ಸೆಟ್ಗಳಿಗೆ ಅಳವಡಿಸಿ, ಆದರೆ 66 ನಂಬರ್ಗಳನ್ನು ರೈತರ ಆಧಾರ್ ಕಾರ್ಡ್ ಜೊತೆ ಜೋಡಣೆ ಮಾಡಬೇಕು ಎಂದು ರಾಜ್ಯ ಎಲ್ಲ ವಿದ್ಯುತ್ ವಿತರಣೆ ಕಂಪನಿಗಳಿಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆದೇಶ ಹೊರಡಿಸಿರುವುದು ಪಂಪ್ಸೆಟ್ ಅವಲಂಬಿಸಿ ಕೃಷಿ ಮಾಡುತ್ತಿದ್ದ ರೈತರಿಗೆ ಆಘಾತಕಾರಿಯಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲೆಯ ಸಮಿತಿಯು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಈಗಾಗಲೇ 7 ತಾಸು ಕರೆಂಟ್ ನೀಡುತ್ತೇವೆ ಎಂದು ಹೇಳಿ ರೈತರು ಬಂದಾಗ ನೀರು ಬಿಡುವಾಗ 2 ತಾಸು ಲೋಡ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಕರೆಂಟ್ ತೆಗಿತಾ ಇದ್ದಾರೆ. ರೈತರು ನಮ್ಮ ದೇಶದ ಬೆನ್ನೆಲುಬು. ಪಂಪ್ ಸೆಟ್ಟಿಂಗ್ ಅಳವಡಿಸಿದ ಟಿಸಿಗಳು ಸುಟ್ಟರೆ ತಕ್ಷಣವೇ ಬದಲಾಯಿಸಿಕೊಡಬೇಕು. ಇದೇ ಸಂದರ್ಭದಲ್ಲಿ ಪರಮೇಶ್ವರ ಕಾಂತ, ಜಾಫರ್ ಖಾನಸಾಬ್, ಸಾಯಿಬಣ್ಣ ಗುಡುಬ, ಜಾವೇದ್ ಹುಸೇನ್, ಅಲ್ತಾಫ್ ಇನಾಂದಾರ್, ಎಂಬಿ ಸಜ್ಜನ್, ನಾಗಯ್ಯ ಸ್ವಾಮಿ, ರಾಯಪ್ಪ ಹುರಮುಂಜಿ, ದಿಲೀಪ್ ಕುಮಾರ್ ನಾಗೋರೆ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಗುಲ್ಬರ್ಗ ಜೆಸ್ಕಾಂ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಈಗಾಗಲೇ ದಿಢೀರಿಸಿ ಏಕಾಏಕಿಯಾಗಿ ಇವತ್ತು ವಿದ್ಯುತ್ ದರನ್ನು 7 ರೂಪಾಯಿ ಪರ್ ಯೂನಿಟ್ ರೇಟನ್ನು ಹೆಚ್ಚಿಗೆ ಮಾಡಿ ಇವತ್ತು ಜನಸಾಮಾನ್ಯರ ಬದುಕು, ಕಿರಣ ವ್ಯಾಪಾರಸ್ಥರು, ಅಂಗಡಿ ಮತ್ತು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ, ಇಂಡಸ್ಟ್ರಿಯಲ್ಗಳನ್ನ ಮುಚ್ಚಾಕ್ತಕ್ಕಂಥದ್ದನ್ನ, ಜನಸಾಮಾನ್ಯರ ಬದುಕಿ ಕೊಳ್ಳೆ ಇಡ್ತಕ್ಕಂಥದ್ದನ್ನ, ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ವಿದ್ಯುತ್ ಬೆಲೆ ಏರಿಕೆ ಏನಿದೆ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಾವಿರಾರು ಜನ ಕಾರ್ಮಿಕರು, ಇಂಡಸ್ಟ್ರಿಯಲ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕೈಗಾರಿಕೆಗಳನ್ನು ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀರಾವರಿ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕಬಾರ್ದು. ಇವತ್ತು ಕೃಷಿನೇ ಪಂಪ್ಸೆಟ್ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು, ಅನ್ನದಾತರ ಬದುಕನ್ನು ಇವತ್ತು ಧೂಳಿಪಟ್ಟು ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ತಕ್ಷಣವೇ ಆ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕಲಾರದಂತೆ ವಾಪಸ್ ಆಗಬೇಕು. ಮತ್ತು ಅವರು ಮೀಟರ್ ಹಾಕ್ತಕ್ಕಂಥ ನೆಪವಡ್ಡಿ ಇವತ್ತು ಜಾಣ ಕೂಡರಂತೆ ಇವತ್ತು ಆಧಾರ್ ಕಾರ್ಡ್ ಜೋಡಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಪಂಪ್ಸೆಟ್ ರೈತರಿಗೂ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಕ್ಕಂಥದನ್ನ ರೈತರಿಗೆ ಮುಂದಿನಿಂದಲೇ ಹೊರೆ ಮಾಡ್ತಕ್ಕಂಥ ರೀತಿಯಲ್ಲಿ ನಿರ್ಮಾಣ ಆಗ್ತದೆ. ಸಭೆಯಲ್ಲಿ ನೂತನ ಶಾಸಕರಿಗೆ ಅಧಿಕಾರಿಗಳು ತಮ್ಮ ಇಲಾಖೆಯ ಸಂಪೂರ್ಣ ಮಾಹಿತಿ ವಿವರಿಸಿದರು. ಅದೇ ರೀತಿ ಕೆಲವು ಸಂಘಟಕರು ತಾಲೂಕಿನ ಕೆಲವು ಇಲಾಖೆಗಳ ಲೋಪದೋಷಗಳನ್ನು ವಿವರಿಸಿ ತಾಲೂಕಿನಾದ್ಯಂತ ಅವಶ್ಯವಿರುವ ಕಾಮಗಾರಿಗಳನ್ನು ಮಾಡಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಬಿಜೆಪಿ ಕಾರ್ಯಕರ್ತರು, संघटनेकारांरू पत्रकर्तरू उपस्थितरिद्ದರು. मंडळ बनता येतला ते ठराव घडलं नाही. नंतर त्याने माझं नाव काढले आणि मला 2 म्हशी दिल्या. लक्षात घ्या, परिस्थिती ओळखून त्यांच्यावरनं आज आम्ही प्रत्यात असं मला वाटतंय. परिस्थिती अशी आहे, एवढी मागासलेली लोक आहेत की त्यांना आम्ही अधिकारी नात्यानं जर मदत केला तर भरपूर सेवा होऊ शकते. आमचं सरकार कुठलंही असू दे, लोकांच्या पर्यंत जाऊन पोहोचण्यासाठीच योजना निर्माण केल्या. कुठली ना कुठली योजना, म्हणजे काँग्रेस असेल, बीजेपी असेल, कोणी असेल, लोकांच्या पर्यंत जाऊन पोहोचावं, त्याची आर्थिक उन्नती व्हावी हाच उद्देश त्या सरकारचा असतोय, कुठल्याही सरकारचा असतोय. आणि ते पोहोचवण्याचं काम कुणाचं आहे? कुणाचं आहे? अधिकारी. आमदारचं नाही आहे, ग्रामपंचायत सदस्याचं नाही आहे, किंवा याचं नाही आहे. फक्त तिथं काय आहे, 100 असतील तर 100 पैकी 100 देता येत नाही, म्हणून त्याच्यामध्ये पगार लिमिटेड असतात. ते सिलेक्शन करा म्हणून नाही आम्हाला अधिकार आहे. ಕೂಡ್ಲಿಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟದಿಂದ ಹಕ್ಕೊತ್ತಾಯಗಳನ್ನು ಒದಗಿಸುವಂತೆ ಶಾಸಕರಿಗೆ ಪತ್ರವನ್ನು ನೀಡಲಾಯಿತು. ಶಕ್ತಿ ಯೋಜನೆ ಜಾರಿ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ದಿಬ್ಬದಳ್ಳಿ ಸಿದ್ದೇಶ್ರವರ ನೇತೃತ್ವದಲ್ಲಿ ಶಾಸಕರಿಗೆ ಪತ್ರ ನೀಡಿದರು. ಈ ಹಿಂದೆ ಇದ್ದ ಹಲವು ಪ್ರಮುಖ ಮಾರ್ಗಗಳನ್ನು ಶೀಘ್ರವೇ ಪುನಃ ಆರಂಭಿಸಬೇಕು, ಸಿಬ್ಬಂದಿಗೆ ಸೂಕ್ತ ವಸತಿ ಗೃಹಗಳನ್ನು ನಿರ್ಮಿಸಬೇಕು ಮತ್ತು ಸುಸಜ್ಜಿತವಾದ ಕ್ಯಾಂಟೀನ್ ನಿರ್ಮಿಸಬೇಕು. ಘಟಕಾಧಿಕಾರಿ ಮರ್ಲಿಂಗಪ್ಪ, ತಹಸೀಲ್ದಾರರಾದ ಕಾರ್ತಿಕ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈರವಿಕುಮಾರ್ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಾಚರಣೆಗೊಳ್ಳುವ ಮಾರ್ಗಗಳ
ಸಿಬ್ಬಂದಿಗಳಿಗೆ ವಸತಿ ಗೃಹಗಳು ಹಾಗೂ ಕ್ಯಾಂಟೀನ್ ವ್ಯವಸ್ಥೆ ಕಲ್ಪಿಸುವುದರ ಬಗ್ಗೆ ಮನವಿ. ಈ ಮೊದಲು ಕಾರ್ಯಾಚರಣೆ ಆಗುತ್ತಿದ್ದ ಮಾರ್ಗಗಳು ಹೊಸಪೇಟೆಯಿಂದ ಕೂಡ್ಲಿಗಿ ಮಾರ್ಗವಾಗಿ ಕೊಟ್ಟೂರು, ಜಗಳೂರು, ಚಿತ್ರದುರ್ಗದ ಮೂಲಕ ಹೊಸಪೇಟೆ, ಧರ್ಮಸ್ಥಳ, ಅನುಸೂಚಿ ಸಂಖ್ಯೆ 45, 46 ಓಪನ್ ಮಾಡುವುದು. ದೋಣಿಮಲೆಯಿಂದ ಕೂಡ್ಲಿಗಿ ಮಾರ್ಗವಾಗಿ ಕೊಟ್ಟೂರು, ಹರಪನಹಳ್ಳಿ, ಹರಿಹರ, ಉಡುಪಿ ಮೂಲಕ ದೋಣಿಮಲೆ ಮತ್ತು ಮಣಿಪಾಲಿಗೆ ಹೋಗುವ ಮಾರ್ಗ, ಕೂಡ್ಲಿಗಿ ಮತ್ತು ಪಣಜಿಗೆ ಹೋಗ್ತಕ್ಕಂಥ ಮಾರ್ಗ. ಸೂಪರ್ ಹಿಟ್ ಹಾಡುಗಳನ್ನು ಬರೆದಿರುವ ಹೃದಯ ಶಿವ ನಿರ್ದೇಶನದ ಬಿಸಿಲು ಕುದುರೆ ಚಿತ್ರಕ್ಕೆ ಈಗ 50ನೇ ದಿನದ ಸಂಭ್ರಮ. ಅರಣ್ಯದಂಚಿನಲ್ಲಿ ತುಂಡುಭೂಮಿ ಹೊಂದಿರುವ ರೈತನ ಬವಣೆಯ ಕುರಿತಾದ ಈ ಚಿತ್ರವನ್ನು ಜನರು ನೋಡಿ ಮೆಚ್ಚಿಕೊಂಡಿದ್ದಾರೆ. ಚಿತ್ರ ಒಂದೇ ಚಿತ್ರಮಂದಿರದಲ್ಲಿ 50 ದಿನ ಪೂರೈಸಿಲ್ಲ. ರಾಜ್ಯದ ವಿವಿಧ ಕಡೆ ಬಿಡುಗಡೆಯಾಗಿ ಪ್ರದರ್ಶನ ಕಂಡು ಈಗ 50ನೇ ದಿನ ಪೂರೈಸಿದೆ. ಸದ್ಯದಲ್ಲೇ ಬಿಸಿಲು ಕುದುರೆ OTTಯಲ್ಲೂ ಬರಲಿದೆ. ಇದಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತೇನೆ. ಸದ್ಯದಲ್ಲೇ ನನ್ನ ನಿರ್ದೇಶನದಲ್ಲಿ 2 ಹೊಸ ಚಿತ್ರಗಳು ಆರಂಭವಾಗಲಿದೆ. ಅದರಲ್ಲಿ ಒಂದು ಬಿಗ್ ಬಜೆಟ್ನ ಚಿತ್ರವಾಗಿರಲಿದೆ ಎಂದರು ನಿರ್ದೇಶಕ ಹೃದಯ್ ಶಿವ. ನಾನು ಚಿತ್ರದ ಕುರಿತು ಬಿಡುಗಡೆ ಪೂರ್ವದಲ್ಲೇ ಸಾಕಷ್ಟು ಮಾತನಾಡಿದ್ದೇನೆ. ಈಗ 50ನೇ ದಿನದ ಸಂತೋಷವನ್ನು ಸಂಭ್ರಮಿಸುತ್ತಿದ್ದೇನೆ ಎಂದು ನಟ ಸಂಪತ್ ಮೈತ್ರೇಯಿ ತಿಳಿಸಿದರು. ಹೃದಯ ಶಿವ ಚಿತ್ರತಂಡದವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಡಾರ್ಲಿಂಗ್ ಕೃಷ್ಣ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಅಭಿನಯದ ಲವ್ ಮಿ ಆರ್ ಹೇಟ್ ಮಿ ಚಿತ್ರದ ಮಾತಿನ ಭಾಗದ ಚಿತ್ರೀಕರಣ ಮುಕ್ತಾಯವಾಗಿದೆ. ದೀಪಕ್ ಗಂಗಾಧರ್ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ದೀಪಕ್ ಗಂಗಾಧರ್ ಮೂವೀಸ್ ಲಾಂಛನದಲ್ಲಿ ದೀಪಕ್ ಗಂಗಾಧರ್ ಅವರ ಜೊತೆಗೆ ಸುನಿಲ್ ಬಿಎನ್, ಮದನ್ ಗಂಗಾಧರ್, ಚಂದನ್ ಜೆ ಹಾಗೂ ನಾಗರಾಜ್ ಗೌಡ ಈ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ. ಲವ್ ಸ್ಟೋರಿ ಜಾನರ್ನ ಈ ಚಿತ್ರಕ್ಕೆ ಮಾತಿನ ಭಾಗದ ಚಿತ್ರೀಕರಣ ಮುಕ್ತಾಯವಾಗಿದೆ. ಹಾಡುಗಳ ಚಿತ್ರೀಕರಣ ಮಾತ್ರ ಬಾಕಿ ಇದೆ. 5 ಹಾಡುಗಳಿರುವ ಈ ಚಿತ್ರಕ್ಕೆ ಶ್ರೀನಿಧರ್, ಸಂಭ್ರಮ್, ನಕುಲ್, ಅಭಯಂಕರ್ ಸಂಗೀತ ನೀಡಿದ್ದಾರೆ. ಸಂತೋಷ್ ರೈ ಪಾತಾಜಿ ಛಾಯಾಗ್ರಹಣ, KM ಪ್ರಕಾಶ್ ಸಂಕಲನ, ರವಿವರ್ಮ ಸಾಹಸ ನಿರ್ದೇಶನ, ಈಶ್ವರಿ ಕುಮಾರ್ ಕಲಾ ನಿರ್ದೇಶನ, ಮುರಳಿ ಹಾಗೂ ಮೋಹನ್ ಅವರ ನೃತ್ಯ ನಿರ್ದೇಶನವಿರುವ ಈ ಚಿತ್ರಕ್ಕೆ ಯೋಗಾನಂದ್ ಮದ್ದಾನ್, ರಘು ನಡವಳ್ಳಿ ಹಾಗೂ ರಘು ಸಂಭಾಷಣೆ ಬರೆದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾಯಕಿಯಾಗಿ ರಚಿತಾರಾಮ್ ನಟಿಸುತ್ತಿದ್ದಾರೆ. ರೂಪೇಶ್ ಶೆಟ್ಟಿ, ನಂದಿನಿ, ರಾಕೇಶ್ ಪೂಜಾರಿ, ದೀಪಿಕಾ, ಪ್ರವೀಣ್, ಸುಂದರ್ ವೀಣಾ, ರಮೇಶ್ ಭಟ್ ಮುಂತಾದವರು ಲವ್ ಮಿ ಆರ್ ಹೇಟ್ ಮಿ ಚಿತ್ರದ ತಾರಾಬಳಗದಲ್ಲಿದ್ದಾರೆ. ತೆಲುಗಿನ ಮಾಸ್ ಮಹಾರಾಜ ಎಂದೇ ಖ್ಯಾತಿಯಾಗಿರುವ ರವಿ ತೇಜರವರ ಹೊಸ ಸಿನಿಮಾಗೆ ಈಗಲ್ ಎಂಬ ಟೈಟಲ್ ಫಿಕ್ಸ್ ಆಗಿದ್ದು ಸಂಕ್ರಾಂತಿ ಹಬ್ಬಕ್ಕೆ ತೆರೆ ಕಾಣಲಿದೆ. ತೆಲುಗಿನ ಮಾಸ್ ಮಹಾರಾಜ ರವಿತೇಜ ನಟನೆಯ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಡಿ TJ ವಿಶ್ವಪ್ರಸಾದ್ ನಿರ್ಮಾಣದ ಧಮಾಕ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ರವಿತೇಜ ಸಿನಿ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಎನಿಸಿಕೊಂಡಿತ್ತು. ಧಮಾಕ ಸಕ್ಸಸ್ನ ಬೆನ್ನಲ್ಲೇ ಮಾಸ್ ಮಹಾರಾಜ ಮತ್ತೊಮ್ಮೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟರಿ ಜೊತೆ ಕೈ ಜೋಡಿಸಿದ್ದಾರೆ. ಛಾಯಾಗ್ರಾಹಕರಾಗಿದ್ದ ಕಾರ್ತಿಕ್ ಕಟ್ಟಿಮನೆ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಆಕ್ಷನ್ ಕಟ್ ಹೇಳಿರುವ ಸಿನಿಮಾಗೆ ಈಗಲ್ ಎಂಬ ಕ್ಯಾಚಿ ಟೈಟಲ್ ಇಡಲಾಗಿದೆ. ಸಣ್ಣ ಗ್ಲಿಮ್ಸ್ ಮೂಲಕ ಈಗಲ್ ಲೋಕವನ್ನು ಪರಿಚಯ ಮಾಡಿಕೊಡಲಾಗಿದೆ. ರವಿತೇಜ ಮೋಸ್ಟ್ ವಾಂಟೆಡ್ ಪೇಂಟರ್ ಆಗಿ, ಹತ್ತಿ ಕೃಷಿಕನಾಗಿ ನಾನಾ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾಗಶಃ ಮಾತ್ರ ಅವರ ಮುಖವನ್ನು ಚಿತ್ರತಂಡ ತೋರಿಸಿ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. ಅನುಪಮಾ ಪರಮೇಶ್ವರನ್, ನವದೀಪ್, ಮಧುಬಾಲ, ಕಾವ್ಯ ಥಾಪರ್ ಟೈಟಲ್ ಝಲಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರಿ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಈಗಲ್ ಸಿನಿಮಾಗೆ ಕಾರ್ತಿಕ್ ಕಟ್ಟಿಮನಿ ನಿರ್ದೇಶನದ ಜೊತೆಗೆ ಸಂಕಲನ ಹಾಗೂ ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಮಣಿಬಾಬು ಕರ್ಣಂ ಸಂಭಾಷಣೆ, ದಾವ್ಜನ್ ಟ್ಯೂನ್ ಚಿತ್ರಕ್ಕಿದೆ. ಹೈದರಾಬಾದ್ ಚಿತ್ರೀಕರಣ ಭರದಿಂದ ಸಾಗುತ್ತಿದ್ದು 2024ರ ಸಂಕ್ರಾಂತಿ ಹಬ್ಬಕ್ಕೆ ಸಿನಿಮಾ ತೆರೆಗೆ ಬರಲಿದೆ. ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಸರ್ಕಾರಿ ಕಲಾ ಕಾಲೇಜು ಸಭಾಂಗಣದಲ್ಲಿ ನೆರವೇರಿಸಲಾಯಿತು. ರಕ್ತದಾನದಿಂದ ನಮ್ಮ ಆರೋಗ್ಯ ಸಂರಕ್ಷಣೆ ಜೊತೆಗೆ ಮತ್ತೊಬ್ಬರ ಜೀವ ಉಳಿಸಲು ಕೂಡ ಸಹಕಾರಿಯಾಗಿದೆ. ಆದುದರಿಂದ ಯುವ ಜನತೆ 3 ತಿಂಗಳಿಗೆ ಒಮ್ಮೆಯಾದರೂ ರಕ್ತದಾನ ಮಾಡಬಹುದು ಎಂದು ವೈದ್ಯರು ಸಲಹೆ ನೀಡಿದರು.
ವಿಶ್ವ ರಕ್ತದಾನ ದಿನಾಚರಣೆಯ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಎಲ್ಲರಿಗೂ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೀತಾ ಇದೆ. ವಿಶ್ವ ರಕ್ತದಾನದ ಜ್ಞಾಪಕಾರ್ಥವಾಗಿ ಈ ಕಾರ್ಯಕ್ರಮವನ್ನು ಸರ್ಕಾರಿ ಕಲಾ ಕಾಲೇಜು ಹಾಸನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತರಾಗಿ ಪಾಲ್ಗೊಳ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ನಡೀತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅರ್ಚನಾ ಮೇಡಮ್ರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ರಕ್ತದಾನದ ಮಹತ್ವದ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಜೀವದ ಬೆಲೆ ಜೀವ ಹೋಗ್ತಾ ಇರೋನಿಗೆ ಗೊತ್ತಿರುತ್ತೆ. ಹಲವಾರು ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಂಥ ಸಂದರ್ಭದಲ್ಲಿ ರಕ್ತದಾನ ಮಾಡ್ತಕ್ಕಂಥವರ ರಕ್ತವನ್ನು ಅವರಿಗೆ ನೀಡುವುದರ ಮೂಲಕ ಒಂದು ಪ್ರಾಣವನ್ನು ಕಾಪಾಡ್ತಕ್ಕಂಥ ಪುಣ್ಯ ನಮಗೆ ಇದರಿಂದ ಲಭ್ಯವಾಗುತ್ತೆ.